ನಮಸ್ಕಾರ ಸರ್. ಭೀಮನ್ನ ಮತ್ತೆ ನೋಡಿದ್ರ ಸರ್? ಸುಮಾರು ಜನ ಕೇಳ್ತಾ ಇದ್ರು. ನಾನು ಶನಿವಾರ ಭೀಮ ಇರ ಪಾರ್ವತಮ್ಮನ ಬೆಟ್ಟದ ಹತ್ರ ದೂರ ನೋಡ್ಕೊಂಡು ಆಮೇಲೆ ಕೊಡಗಿಗೆ ಹೋಗಿ ಅಲ್ಲಿ ಪಾಲಿಬೆಟ್ಟದ ಬೆಟ್ಟ ಅದಲ್ಲಿ ಟಾಟಾ ಎಸ್ಟೇಟ್ ಅಲ್ಲಿ ನಡೀತಿರೋ ರೋಬಸ್ಟಾ ರ್ಯಾಲಿ ಹೋಗಿದ್ದೆ. ಅಲ್ಲಿ ಹೋಗಕ್ಕೆ ಎರಡು ಕಾರಣ ಇತ್ತು. ಒಂದು, ಈಗ ಒಂದು 10 ದಿವಸ 15 ದಿವಸದಿಂದ ಒಂದು ಆನೆ ಅಟ್ಯಾಕ್ ಮಾಡಿದ್ದು ಒಬ್ಬದ ಮೇಲೆ, ಆ ಜಾಗನೂ ನೋಡಿದಂಗ ಆಯ್ತು, ಇದು ಆಯ್ತು ಅಂತ. ರ್ಯಾಲಿ ಬಾರಿ ಚೆನ್ನಾಗಿ ನಡೀತು, ಬಾರಿ ರೋಮಾಂಚಕಾರಿಯಾಗಿತ್ತು. ಆಮೇಲೆ ನಿನ್ನೆ ಬಾರಿ ವಿಚಾರಗಳಾಗಿದ್ದಾವೆ. ಏನು ಭೀಮಾ ಪಾರ್ವತಮ್ಮನ ಬೆಟ್ಟದ ಪಕ್ಕ ಸಂಕ್ರಾಂತಿ ಮಂಟಿಯಿಂದ ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಮೈನ್ ರೋಡಿಗೆ ಬರ್ತಾನೆ. ಅದು ಎಲ್ಲಿ ಅಂದ್ರೆ ಪಾರ್ವತಮ್ಮನ ಬೆಟ್ಟದ ಆರ್ಚ್ ಇದೆ, ಅಲ್ಲಿಂದ ಸ್ವಲ್ಪ ಮುಂದೆ ಆ ಕಡೆ ಅಬ್ನಾ ಎಸ್ಟೇಟ್ ಇದೆ. ಅಲ್ಲಿ ರೈಟ್ ಸೈಡಿಗೆ ಒಂದು ಕಾಡಿದೆ. ಅಲ್ಲಿ ಆ ಕಾಡಿನ ಕೆಳಗೆ ತಿಮ್ಮಾಪುರ ಅಂತ ಅಲ್ಲೊಂದು ನವಿಲಹಳ್ಳಿ ಎಸ್ಟೇಟ್ ಅಂತಿದೆ. ಅದು ಆ ನವಿಲಹಳ್ಳಿ ಎಸ್ಟೇಟ್ ತೋಟ ಆಗಿತ್ತು, ಈಗ ಬೇರೆ ಮಾಡಿದ್ದಾರೆ. ಆ ಮಧ್ಯದಲ್ಲಿ ಒಂದು ಕಾಡಿದೆ, ಅದೊಂದು ಭಾರಿ ಕಾಡು. ಅಲ್ಲಿ ನೀರು, ಕಾಡು, ಎತ್ತರದ ಕಾಡು, ಬೆಳಗ್ಗೆ ಬಿಸಿಲು ಬೇಗ ಫಸ್ಟ್ ಬೀಳ ಅಂತ ಜಾಗ ಅದು. ಅಲ್ಲೊಂದಿದೆ, ಅಲ್ಲಿ ಸಾಮಾನ್ಯ ಆನೆಗಳು ಇರ್ತವೆ. ಅಂದ್ರೆ ಅದು ಬಾಳುಪೇಟೆ ಕಡೆಗೆ, ನಮ್ಮ ರೋಡು ಬಾಳುಪೇಟೆ ಕಡೆಗೆ ಹೋಗೋದು, ಹುಗ್ಗೆಯಿಂದ ಬಾಳುಪೇಟೆಗೆ ಹೋಗೋ ರೋಡು. ಅಲ್ಲೊಂದು ಸ್ವಲ್ಪ ಎತ್ತರದ ಜಾಗ ಇದೆ, ಅದೊಂದು ಒಂದು ಜಾಗ ಅದು. ಅಲ್ಲಿ ಸಾಮಾನ್ಯಕ್ಕೆ ನಾನು ಹಿಂದೆ ಒಂದ್ಸತಿ ನಾನು ಆನೆ ಹಿಡಿಯಕ್ಕೆ ಹೋಗಿ ವಾಪಸ್ ನಾನು ಹೋಗ್ತಾ ಇರ್ಬೇಕಾದ್ರೆ ರಾತ್ರಿ ನಂಗಲ್ಲೊಂದು ಆನೆ ಸಿಕ್ಕಿತ್ತು. ಅದೊಂದು ಆನೆದೇ ಜಾಗ, ಅದು ಪಕ್ಕ ಆಯಕಟ್ಟಿನ ಜಾಗ ಅದು. ಅಲ್ಲಿ ಆನೆಗಳು ಯಾವ ಟೈಮಲ್ಲಿ ಬೇಕಾದ್ರೂ ತಿರುಗ್ತಾ ಇದ್ದು. ಹಿಂದೆ ಅಲ್ಲಿ ಭಾರಿ ಆನೆಗಳಿದ್ದಾಗ 25-30 ಆನೆಗಳಲ್ಲಿ ಬೀಳ್ಬಿಟ್ಟಾಗ ಈಗ್ಲೂ ಅಷ್ಟೇ. ಆಮೇಲೆ ಭೀಮ 12-12ವರೆಗೆ ಟಾರ್ ರೋಡ್ ಅಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾನೆ. ಏನ ಆಯಕಟ್ಟಿನ ಜಾಗ ಅಂತ ಹೇಳ್ದೆ, ಅಲ್ಲಿ ಸಡನ್ ಒಂದು ಕಾಡಾನೆ ಒಂದು ಸಲಗ ಅದಕ್ಕೂ ಮದ ಬಂದಿದ್ದು. ಅದು ಭೀಮ್ಗೆ ಮುಖಾಮುಖಿ ಆಗ್ತದೆ ಮಧ್ಯಾಹ್ನ 12ವರೆಯಲ್ಲಿ. ಮುಖಾಮುಖಿ ಆದಾಗ 2 ಆನೆಗಳು ಮತ ಬಂದಿರೋ ಆನೆ, ಭೀಮ ಫೈಟಿಂಗ್ ನಿಲ್ತಾನೆ. ಆ ಕಾಡಾನೆಗೂ ಭೀಮಗೂ ಸುಮಾರು 10 ನಿಮಿಷ ಹೋರಾಟ ನಡೀತದೆ. ಅವಾಗ ಕೊನೆಗೆ ಅದೇನಾಗಿದೆ, ಭೀಮನ್ನ ಕೋರೆ ಮುರಿದೋಗಿರೋದು ಏನಾಯ್ತು ಅಂದ್ರೆ, ಹಿಂದೆ ಮಹಾರಾಜರು ಎಲ್ಲ ರಾಜರುಗಳ ಕಾಲದಲ್ಲಿ ಯುದ್ಧ ಮಾಡೋತ್ತಿಗೆ ಒಂದು ಗುರಾಣಿ ಅಂತ ಒಂದು ಇಟ್ಕೊಂತಿರ್ತಿದ್ರು. ಎಡದೆ ಕೈಯಲ್ಲಿ ಬಡ್ಡೆ ಕೈಯಲ್ಲಿ ಕಟ್ಟಿ ಇಟ್ಕೊಂಡು ಎದುರಾಳಿ ಬೆಟ್ಟ ತಡ್ಕೊಂಡ್ ಹೊಡೆದಾಗ ಆ ಗುರಾಣಿಯಿಂದ ತಡೀತಿದ್ರು. ಆದ್ರೆ ನಮ್ಮ ಭೀಮಿಗೆ ಗುರಾಣಿನೇ ಹೋಗ್ಬಿಟ್ಟಿದೆ. ಹಾಗಾಗಿ ಆ ಆನೆನೂ ಬಲಿಷ್ಠವಾಗಿತ್ತು. ಅದೊಂದು ಈಗ ಮಾತಾಡೋ ರೀತಿ ನೋಡಿದ್ರೆ ಅದು ವಿಚಾರ ಬೇರೆ, ಆಮೇಲೆ ಹೇಳ್ತೀನಿ. ಭಯಂಕರ ಹೋರಾಟ ನಡೀತದೆ. ಅದೇನು ಕಡಿಮೆ ಹೊತ್ತಲ್ಲ, ಒಂದು 10 ನಿಮಿಷ ಹೋರಾಟ ನಡೀತದೆ. ಅದು 2 ಮತಗಜಗಳ ನಡುವೆ ನಡೆಯೋ ಕುಸ್ತಿ. ಅದು ನಾನಾ ಅಂತ ಸಾಯ್ಬೇಕು, ಇಲ್ಲ ನಾನ್ ಸಾಯ್ಬೇಕು. ಲಾಸ್ಟಿಗೆ ಏನಾಗ್ತದೆ, ಆ ಆನೆದು ಕೋರೆ ಅಷ್ಟು ಉದ್ದ ಇಲ್ಲ. ಕೋರೆ ಉದ್ದ ಇದ್ರೆ ಭೀಮನ ಕಣ್ ಸಮದಲ್ಲಿ ಹೋಗ್ಬಿಟ್ಟಿತ್ತು. ನನಗ್ ಫೋಟೋ ಇದೆ ಅದ್ರದ್ದು. ಆ ಕೋರೆ ಭೀಮನ ಮುರಿದೋದು ಭಾಗಕ್ಕೆ ಚುಚ್ಕೊಂತದೆ. ಭೀಮ್ಗೆ ಸಿಕ್ಕಾಪಟ್ಟೆ ನೋವಾಗಿ ಭೀಮ ಸೋರ ಗೀಳಿಟ್ಬಿಡ್ತಾನೆ. ಅಲ್ಲಿಗೆ ಭೀಮ ಫೈಟ್ ಮಾಡೋದ್ ನಿಲ್ಸಿ ಅವನು ಉತ್ತರ ದಿಕ್ಕಿಗೆ, ಅಂದ್ರೆ ಉತ್ತರ ದಿಕ್ಕು ಅಂದ್ರೆ ಅದು ಅಬ್ನಾ ಗ್ರಾಮ ಕಡೆಗೆ ಭೀಮ ಫೈಟ್ ಬಿಟ್ಟು ಹೋಗ್ತಾನೆ. ಆನೆಯನ್ನು ಹಿಂಬಾಲಿಸೋದಿಲ್ಲ. ಆ ಆನೆಯ ಹೊರಸೆ, ಆನೆಯ ಶರೀರ ರಚನೆ, ಅದರ ಮುಖ, ಅದರ ತಲೆ ಎಲ್ಲ ನೋಡಿದ್ರೆ, ನಾನು ಫೋಟೋ ನೋಡಿದ್ರೆ ನಾನೊಬ್ನೇ ಹೇಳೋದಲ್ಲ, ಅಲ್ಲಿ ಇದ್ದ ಕೆಲವರು, ಆಮೇಲೆ ಅದಾದ್ಮೇಲೆ ಅದು ಅಲ್ಲೊಂದು ಗ್ರಾಮಕ್ಕೆ ಹೋಗ್ತದೆ. ಆ ಗ್ರಾಮದಲ್ಲಿ ನೋಡಿದವರು ಎಲ್ಲ ಹೇಳೋ ರೀತಿ ನೋಡಿದೆ. ಅದು ಆನೆ ಅಲ್ಲಿಂದ ಆ ಕಡೆ ಹೋದ ಆನೆ ಅಲ್ಲಿ ನದಿ ದಾಟಿ, ಹೇಮಾವತಿ ನದಿ ದಾಟಿ ಉಂಬ್ಳಿ ಬೆಟ್ಟಕ್ಕೆ ಹೋಗ್ತದೆ. ಅಲ್ಲಿಯರು ಹೇಳೋ ಪ್ರಕಾರ ಈ ಆನೆನೇ, ಅಂದ್ರೆ ಇದು ನಾವು ಸತ್ಯತೆ ಏನು ಸರಿಯಾಗಿ ಗೊತ್ತಿಲ್ಲ, ಒಂದು 50-50 ಸತ್ಯ ಆಗಿರ್ಬೋದು, ಇಲ್ಲ ತಪ್ಪಾಗಿರ್ಬೋದು, ಇಲ್ಲ ನಿಜ ಆಗಿರ್ಬೋದು. ಇದೇ ಆನೆ ಅರ್ಜುನನ ಹೊಡೆದ ಆನೆ ಅಂತ ಹೇಳ್ತಾರೆ. ಆಮೇಲೆ ಅಷ್ಟೇ ಅಲ್ಲ, ಒಂದು ಆನೆ ಇಷ್ಟು ದೈತ್ಯ ಭೀಮನ ಹತ್ರ ಅಷ್ಟೊತ್ತು ಫೈಟ್ ಮಾಡಿದ ಅನ್ಬೇಕಾದ್ರೆ ಇದು ಅದೇ ಆನೆ ಅಂತ ಈಗ ಅಲ್ಲೆಲ್ಲ ಚರ್ಚೆ ಆಗ್ತಿದೆ. ನಾನು ಸುಮಾರು ಜನನ್ನೆಲ್ಲ ಕೇಳಿದೆ. ನಾನು ಅಲ್ಲಿ ಇವತ್ತು ಬೆಳಿಗ್ಗೆ ನಾನು ಕುಶಾಲನಗರದಿಂದ ಬಂದನು ಡೈರೆಕ್ಟ್ ಅಲ್ಲಿಗೆ ಬಂದೆ. ಅವು ಫೈಟ್ ಮಾಡಿದ ಜಾಗದಲ್ಲೂ ನಾನು ಸುಮಾರು 1 ಗಂಟೆ ಕೂತಿದ್ದೆ ಅಲ್ಲೇ, ಆ ಆಯಕಟ್ಟಿನ ಜಾಗದಲ್ಲಿ. ಅದು ಒಂದು ಫೋಟೋ ಸಿಕ್ಕಿದೆ. ಒಂದು ಡಾಬರ್ಮನ್ ನಾಯಿ ಒಂದು ಆನೆನ ನೋಡಿ ಬೊಗಳ್ತಾ ಇರ್ತದೆ. ಆ ಆನೆ ತಿರುಗಿ ನಿಂತಿರ್ತದೆ. ಅವಾಗ ಅದ್ರ ಮುಖ ನೋಡಿದ್ರೆ ಅದೇ ರೀತಿ ಕಾಣ್ತಾ ಇದೆ ನನಗೆ. ಅದೇ ಹೌದಾಗಿರ್ಬೋದು, ಅಲ್ಲದೆ ಇರ್ಬೋದು, ಆದ್ರೆ ಎಲ್ಲ ಬಾರಿ ಚರ್ಚೆ ಆಗ್ತಿದೆ. ಆಮೇಲೆ ಭೀಮ ಅಲ್ಲಿಂದ ಮುಂದೆ ಹೋಗಿ ಇವತ್ತು ಬೆಳಿಗ್ಗೆ ಕಾಣಿಸ್ಕೊಂತಾನೆ. ಅಲ್ಲಿ ಆ ಭಾಗ ಏನು ಕೋರೆ ಮುರಿದೋಗಿದ್ ಭಾಗಕ್ಕೆ ಪೆಟ್ಟು ಬಿದ್ದು ತುಂಬಾ ಸ್ವೆಲ್ಲಿಂಗ್ ಬಂದಿದೆ, ಊದಿಕೊಂಡಿದೆ. ಭೀಮಿಗೆ ತುಂಬಾ ನೋವಾಗಿದೆ.
ಅಲ್ಲಿಂದ ಹಾಚಿಗೊಂಡನಹಳ್ಳಿ ಅಂತ ಹೋಗಿ ಬೆಳಿಗ್ಗೆ 7 ಗಂಟೆಲಿ 8 ಗಂಟೆಲಿ ಅಲ್ಲಿಂದ ಮುಂದೆ ಹೋಗಿ ಅಬ್ನ ನಡುತೋಪು ಅಂತ ಇದೆ, ನಿಡ್ನಳ್ಳಿ ಅಂತೆಲ್ಲ ಏನೋ ಒಂದು ಊರಿದೆ, ಅಲ್ಲಿ ಹೋಗಿದ್ದಾನೆ. ನಾನು ಆಮೇಲೆ ಬೆಳಿಗ್ಗೆ ನಾನು ಸಾಯಂಕಾಲ ಅಲ್ಲಿಗೆ ಹೋಗಿದ್ದೆ ಹಾಚಿಗೊಂಡನಹಳ್ಳಿ. ಅಲ್ಲಿಂದ ಮತ್ತೆ ಭೀಮಾ ಎಲ್ಲಿ ದಾಟಿರ್ಬೋದು ಅಂತ ಸುಮಾರು ಒಂದು 5-6 ಕಿಲೋಮೀಟರ್ ಸುತ್ತಿಗೆಂದ ಆ ಕಡೆ ಹೋಗ್ತಾ ಇರ್ಬೇಕಾದ್ರೆ ಆ ಒಬ್ಬನ ಊರಿಂದ ಇನ್ನೊಂದು ರೋಡ್ ಇದೆ, ಅದು ಹೈವೇ ಕ್ರಾಸ್ ಆಗ್ತದೆ, ಇಲ್ಲೇ ಪಾಳ್ಯ ಕಡೆಗೆ ಹೋಗ್ತದೆ, ಇಲ್ಲ ನಮ್ಮ ನ್ಯಾಷನಲ್ ಹೈವೇ ಉಂಟಲ್ಲ ಮಂಗಳೂರು ಅಲ್ಲಿ ಕ್ರಾಸ್ ಆಗ್ತದೆ. ಅಲ್ಲಿ ಹೋಗಿ ನೋಡಿದ್ರೆ ಭೀಮನ ಹೆಜ್ಜೆ ಸಿಕ್ತು ನನಗೆ. ಅಲ್ಲಿ ದಾಟಿ ಹೋಗಿತ್ತು. ಸಾಸಲ್ ಬಾರೆ ಅಂತಾರೆ, ಮತ್ತೆ ಒಬ್ಬನ ನಡುತೋಪು ಅಂತಾರೆ, ಮತ್ತೆ ಅರ್ಧದಲ್ಲಿ ಸುಮಾರು ಕಾಡಿದೆ. ಈಗ ಭೀಮಕ್ ತುಂಬಾ ಪೆಟ್ಟಾಗಿದೆ. ಅದ್ರದ್ದು ಅಲ್ಲಿ ಹಳ್ಳಿಯರು ಯಾರೋ ಅದನ್ನ ನೋಡಿದೆ ನಾನು, ಅದ್ರಲ್ಲಿ ತುಂಬಾ ಸ್ವೆಲ್ಲಿಂಗ್ ಬಂದಿದೆ, ಬಾತ್ಕೊಂಡಿದೆ, ಇಲ್ಲ ಊದಿಕೊಂಡಿದೆ. ನಮ್ಮಲ್ಲಿ ಹಳ್ಳಿಯಲ್ಲಿ ಒಂದು ಮಾತು ಹೇಳ್ತಾರೆ, ಒಬ್ಬ ಮನುಷ್ಯಗೆ ಪೆಟ್ಟಿನ ಮೇಲೆ ಪೆಟ್ಟು, ಇಲ್ಲ ನೋವಿನ ಮೇಲೆ ನೋವು, ಇಲ್ಲ ಇನ್ನೇನಾರ ಆದ್ರೆ ಅವನಿಗೆ ಶನಿ ಹಿಡಿದತೆ ಅಂತ, ಇಲ್ಲ ಅಂದ್ರೆ ಶನಿ ಹೆಗ್ಲಿಗೆ ಏರಿದೆ ಅಂತ. ಈಗ ಭೀಮಕ್ ಶನಿ ಹೆಗ್ಲಿಗೆ ಏರಾಗಿದೆ. ಯಾಕಂದ್ರೆ ಅಲ್ಲಿಂದ ಹೊರೆ ಮುರ್ಕೊಂಡ್ ಬಂದನಿಗೆ ಇಲ್ಲಿ ಒಂದು ಆನೆ, ಅದು ಮಧ್ಯಾಹ್ನ 12:30 ಟೈಮಲ್ಲಿ ಕರೆಕ್ಟ್ ಒಂದು ಆಯಕಟ್ಟಿನ ಜಾಗದಲ್ಲಿ ಮುಖಾಮುಖಿ ಆಗಿದ್ದು. ಭೀಮ್ಗೆ ಅದ್ರ ಕೋರೆ ಹೊಡೆದಿದ್ದು, ಬಾಯಿಗೆ ಹೊಡೆದಿದ್ದು ಗಾಯ ಆಗಿದೆ. ಬಹುಶಃ ರಕ್ತ ಬರ್ತಾ ಇರ್ಬೋದು. ಆದ್ರೆ ಭೀಮ ವಾಸಿ ಮಾಡ್ಕೊಂತಾನೆ. ಆದ್ರೆ ಎಲ್ಲಾರ ಒಳಗಡೆ ಹೋಗಿ ಎವಡೆ ಅಲ್ಲಿಗೆ ನೆಲ್ಲಿಗೆ ಬಿದ್ದಿರ್ಬೋದು, ಗೊತ್ತಿಲ್ಲ, ನನ್ಗದು ಗೊತ್ತಿಲ್ಲ. ಆದ್ರೆ ಊದಿಕೊಂಡಿರೋದು ಮಾತ್ರ ನಾನು ಒಂದು ವಿಡಿಯೋ, ನಂಗೆ ಆ ಹಳ್ಳಿಯರು ಒಂದು ವಿಡಿಯೋ ಕೊಟ್ಟಾರೆ ಇವತ್ತು. ಈಗ ನಾನು ಅಲ್ಲಿ ಹೋದಾಗ ಅವ್ರು ಮಾತ್ರ ಕೊಟ್ಟಿದ್ದ ವಿಡಿಯೋದಲ್ಲಿ ತುಂಬಾ ಊದಿಕೊಂಡಿರೋದು ಕಾಣ್ತಾ ಇದೆ. ಇಷ್ಟೆಲ್ಲ ಆಗಿದೆ. ನಿನ್ನೆ ಮಧ್ಯಾಹ್ನದಿಂದ ಇವತ್ತು ಸಾಯಂಕಾಲದವರೆಗೂ ನನಗಲ್ಲಿ ಇವತ್ತು ಆನೆ ಕಾಣಲಿಲ್ಲ, ಇಷ್ಟಾಗಿದೆ ಸರ್. ಒಂದು ಅಂತ ಹೇಳಿದ್ರಿ, ಈಗ ಅರ್ಜುನನ್ ಹೊಡೆದಿದ್ದಾನೆ ಅದೇ ಭಾಗದಲ್ಲೇ ಇತ್ತಲ್ಲ ಸರ್? ಯಾಕಂದ್ರೆ ಅರ್ಜುನನ್ ಹೊಡೆದಿದ್ದು ಅಲ್ಲಿಂದ ಒಂದು 10-20 ಕಿಲೋಮೀಟರ್ ದೂರದಲ್ಲಿ ಅಷ್ಟೇನೆ. 20 ಕಿಲೋಮೀಟರ್ ಹೌದು. ಆದ್ರೆ ಆನೆ ಕೊಡಗಿನ ಕಡೆ ಹೋಗೈತೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದು. ಆದ್ರೆ ಕೊಡಗಿನ ಕಡೆ ಅಂದ್ರೆ ಕೊಡಗು, ಈ ಕಡೆ ಕೊಡಗಿನ ಬಾಣಾವರ, ಆಲೂರು, ಸಿದ್ದಾಪುರ, ಬಾಣಾವರದಿಂದ ನೇರವಾಗಿ ಇದಕ್ಕೆ ಹೋಗುತ್ತೆ, ಸೋಮರ್ಪೇಟೆ, ಮತ್ತೆ ಇದು ಕುಶಾಲನಗರ ರೋಡ್, ಅಲ್ಲಿ ಹೋಗುತ್ತೆ ಕಾಡು. ಅಲ್ಲಿಂದ ಆ ಕಾಡು ಮುಂದೆ ಸಾಗಿ ಏನು ಅಲ್ಲೊಂದು ಡ್ಯಾಮ್ ಇದೆ, ಚಕ್ಲಿ ಡ್ಯಾಮ್ ಅಂತ, ಅಲ್ಲಿ ಹೋಗಿ ಆ ಕಾಡು ಆರಂಗಿ ಡ್ಯಾಮ್ ಹತ್ರ ಇರೋ ಕಾಡುಗಳು, ಆರಂಗಿ ಬ್ಯಾಕ್ ವಾಟರ್ ನಿಂತಿರೋ ಕಾಡುಗಳು, ಅವೆಲ್ಲ ಒಂದಕ್ಕೊಂದು ಟಚ್. ಅಂದ್ರೆ ಒಂದು ಅರ್ಧ 1 ಕಿಲೋಮೀಟರ್ ಮಧ್ಯೆ ಹಳ್ಳಿಗಳಿರ್ಬೋದು, ಕಾಫಿ ತೋಟಗಳಿರ್ಬೋದು, ಅವೆಲ್ಲ ಒಂದೇ. ಅದು ಕಿತಿಮತಿ ಫಾರೆಸ್ಟ್ ಇಂದ ಅಲ್ಲಿವರೆಗೂ ಹೋಗುತ್ತೆ, ಆನೆ ಕಾಡುವರೆಗೂ ತಲುಪುತ್ತೆ. ಅದೆಲ್ಲ ಆನೆಗಳ ಕಾರಿಡಾರು ಆ ಕಾಡು ಅಂತ ನಾವು ತಿಳ್ಕೊಂಡಿದ್ದು. ಆದ್ರೆ ಇದು ಕಳೆದ ವರ್ಷ ಈ ಸಕಲೇಶ್ಪುರ ಭಾಗಕ್ಕೆ ಬಂದು ಆ ಕಡೆ ಹೋಗಿತ್ತು. ಬಹುಶಃ ಅಲ್ಲಿ ಯಾವ ಆನೆಗಳಿಲ್ಲ ಅಂತ ಇಲ್ಲಿ ಬಂದಿದೆ. ಆದ್ರೆ ಇನ್ನೊಂದು ಹರಡು ಆನೆಗಳು ಅಲ್ಲಿದ್ದು ಆ ಕಾಡಲ್ಲಿ ಇದ್ದು ಅಂತ ಕಾಣ್ತದೆ. 2 ಸಲಗಗಳು, ಒಂದು ಮರಿ, ಏನೋ ಒಂದು ವಿಡಿಯೋ ಸಿಕ್ಕಿದೆ. ಹಾಗಾಗಿ ಇದು ಅದೇ ಆನೆ ಅಂತ ಚರ್ಚೆ ಆಗ್ತಾ ಉಂಟು. ನಾನು ಒಂದು ವಿಡಿಯೋನ ಗಮನಿಸಿದೆ. ಅದ್ರ ಕೋರೆಗಳು, ಆಮೇಲೆ ಅದ್ರ ತಲೆ, ಕಿವಿಗಳು, ಅದೊಂಥರ ತಲೆ, ಆ ಕಿವಿಗಳೆಲ್ಲ ಒಂಥರ ಮುಂದಕ್ಕೆ ಬಾಗಿ ವಿಕಾರ ಮುಖ, ಅದು ಅದೇ ತರ ಅಂತ ಕಾಣ್ತಾ ಇದೆ. ಆದ್ರೆ ಇಲ್ಲಿ ಊರ್ನವ್ರು ಹೇಳೋದು, ಆಮೇಲೆ ನೋಡಿದ್ರೆ ಅದೇ ಆನೆ ಅಂತ ಹೇಳ್ತಾ ಇದಾರೆ. ಅದು ಈಗ ಹೇಮಾವತಿ ಬ್ಯಾಕ್ ವಾಟರ್ ದಾಟಿ ಸುಮಾರು 1.5-2 ಕಿಲೋಮೀಟರ್ ಬ್ಯಾಕ್ ವಾಟರ್ ಈಜಿ ಇನ್ನು ಕುಂಬ್ಳಿ ಬೆಟ್ಟಕ್ಕೆ ಹೋಗಿದೆ. ಅದೇನ ಇವತ್ತು ಮತ್ತೆ ವಾಪಸ್ ಬೇಕಾದ್ರೂ ಬರ್ಬೋದು ಸರ್. ಇದು ಕಾಜೂರು ಕರ್ಣನೊಟ್ಟಿಗಿದ್ದ ಕಾಳಿಂಗ ಅಲ್ಲಲ್ಲ ಸರ್? ಎಲ್ಲ ಸುಮ್ಮನೆ ಕಾಳಿಂಗಿಲ್ಲ ಪಳಿಂಗಿಲ್ಲ, ಇದೆ ಬೇರೆ ಆನೆ. ಇದು ಅರ್ಜುನ ಹೊಡೆದ ಆನೆ ಅಂತ ಹೇಳ್ತಾರೆ. ಕಾಳಿಂಗ ಅನ್ನೋ ಆನೆ ನಮ್ಗೆ ಗೊತ್ತೇ ಇಲ್ಲ. ಅದು ಇದಕ್ಕೂ ಲಿಂಕ್ ಸರಿಯಲ್ಲ. ಈ ಭಾಗದಲ್ಲೇ ಇದು ತಿರ್ಗಾಡ್ತಾ ಇರೋ ಆನೆ ಇದು. ನನಗೆ ಗೊತ್ತಿಲ್ಲ, ಕಾಳಿಂಗ ಅನ್ನೋದು ಆನೆ ಮುಖ ನೋಡಿಲ್ಲ, ನನ್ಗೆ ಅದು ಗೊತ್ತಿಲ್ಲ. ಬಾಣಾವರ ಭಾಗದಲ್ಲಿ ನಾನು ಇವತ್ತು ಬಾಣಾವರ ಹತ್ರ ನಾನು ಬರಬೇಕಾದ್ರೆ ಅಲ್ಲೊಂದ್ ಕಡೆ ಆನೆ ದಾಟ ಒಂದು ದಾರಿ ಇದೆ, ಅಲ್ಲಿ ಹೋಗಿ ನೋಡಿದಾಗ ಬಾಣಾವರ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡಿಗೆ ಒಂದು ಆನೆಗಳು ಒಂದು ಭಾರಿ ಸಲದ ಒಂದು ದಾಟಿ ಹೋಗಿತ್ತು. ಅಲ್ಲಿ ಹೆಜ್ಜೆ ನೋಡಿದೆ ನಾನು. ಅದು ಲೆಫ್ಟಿಗೆ ಹೋದ್ರೆ ಅದು ಆ ಕಡೆ ಹೋಗ್ತದೆ, ಸೋಮವಾರಪೇಟೆ ಆ ಭಾಗಕ್ಕೂ ಅಲ್ಲೊಂದು ಕಾಡಿದೆ, ಆ ಕಾಡಿಗೆ ಹೋಗುತ್ತೆ. ಗೊತ್ತಿಲ್ಲ ನಂಗೆ ಕಾಳಿಂಗನ ವಿಷಯ. ಅದಿರ್ಲಿ, ಇದು ಯಾವ್ದೋ ಒಂದ್ ಸ್ವಲ್ಪ ನೋಡಿರೆ ಒಂದು ಭೀಮನಂತ ದೈತ್ಯ ಆನೆ ಹತ್ರ ಫೈಟಿಗೆ ಬಂತು ಅಂದ್ರೆ ಅದೊಂದ್ ಸ್ವಲ್ಪ ಪ್ರೊಫೆಷನಲ್ ಅಂತಾರಲ್ಲ, ಆ ತರ ಆನೆನೆ. ಎಲ್ಲ ಫೈಟಿಂಗ್ ಮಾಡಿ ಇದ ಆನೆನೆ. ಇದಕ್ಕೆ ಫೈಟಿಂಗ್ ಏನೆಲ್ಲ ಹೊಸ್ತಲ್ಲ ಅನಿಸ್ತದೆ. ಆದ್ರೆ ಭಾರಿ ಏಟು ಬಿದ್ದಿದೆ ಸರ್ ಭೀಮನಿಗೆ, ಭಾರಿ ಏಟು ಬಿದ್ದಿದೆ. ಭೀಮನಿಗೆ ಗುರಾಣಿ ಇಲ್ಲಲ್ಲ, ಅಲ್ಲೊಂದು ಕ್ವಾರೆ ಇದ್ದಿದ್ರೆ ಭೀಮ ಅದನ್ನ ಹೊಡಿತಿತ್ತ, ಅದು ಭೀಮನ್ ಹೊಡಿತಿತ್ತ ಗೊತ್ತಿಲ್ಲ. ಅದು ಯಾಕಂದ್ರೆ ಹೋರಾಟಗಳಲ್ಲಿ
ಸರಿಯಾಗಿ ಕೊಟ್ಟಾಕ್ತಾರೆ, ವಿನ್ ಆಗ್ತಾರೆ. ಆದ್ರೂ ಭೀಮಾ 10 ನಿಮಿಷ ಹೋರಾಡಿದೆ ಕೋರೆ ಇಲ್ದಲೆ. ಅದ್ರ ಕೋರೆ ಒಂದ್ ಸ್ವಲ್ಪ ಉದ್ದ ಇಲ್ಲ, ಗಿಡ್ಡ ಇರೋದ್ರಿಂದ ಯಾವಾಗ್ಲೂ ಒಂದ್ಸತಿ ದೂಕಾಡ್ಬೇಕಾರೆ ಇಲ್ಲ ಹೊಡೆದಾಡ್ಬೇಕಾರೆ ಬಾಯಿ ಒಳಕ್ಕೆ ಆ ಕೋರೆ ನುಗ್ಗಿದೆ ಅನಿಸ್ತದೆ. ಹಾಗಾಗಿ ತುಂಬಾ ದಪ್ಪ ಸ್ವೆಲ್ಲಿಂಗ್ ಬಂದಿದೆ. ಈಗ ಬೇಕಾಗಿದ್ದು ಅದು ಈಗ ದೊಡ್ಡ ಗಾಯನೇ ಮೇಲೆ ಒಡೆ ಸಮುದ್ರ ಮೇಲ್ಗಡೆ ಕಿವಿ ಸಮುದ್ರದಿಂದ ಕಿತ್ತು ಬಂದಿದ್ದೆ ಏನೋ ವಾಸಿ ಮಾಡ್ಕೊಂಡಿತ್ತು. ಈಗ ಅಲ್ಲಿ ಹೋಗುದಿಲ್ಲ, ಅದು ಕಿವಿ ಹತ್ರ ಸ್ವೆಲ್ಲಿಂಗ್ ಬಂದಿಲ್ಲ. ಅದ್ರದ್ದು ತುಟಿ ಭಾಗ ಇರ್ತದಲ್ಲ, ಕೆಳಗಡೆ ತುಟಿ ಅಲ್ಲ ಮೇಲ್ಗಡೆ ಕೋರೆ ಮೇಲಿತ್ತಲ್ಲ ಆ ಭಾಗ ತುಂಬಾ ಊದಿದೆ. ತುಂಬಾ ಅಂದ್ರೆ ತುಂಬಾನೇ ಊದ್ಕೊಂಡಿದೆ. ಭೀಮ ಏನ್ ಮಾಡ್ತಾನೆ, ವಾಸಿ ಮಾಡ್ಕೊಂತಾನೆ. ಆದ್ರೆ ಭೀಮನ ಗಾಚಾರ ಸರಿ ಇಲ್ಲ. ನಾನು ಮೊದ್ಲು ಹೇಳಂಗೆ ಭೀಮನ ಹೆಗ್ಲಿಗೆ ಕೂತಾಗಿದೆ, ಹಳ್ಳಿಯವ್ರು ಹೇಳಂಗೆ. ನೀವ್ ಹೇಳ್ತೇನಂದ್ರಲ್ಲ ಆಗಿದೆ. ಮುಖ ನೋಡಿದ್ರೆ ಮತ್ತೆ ಅದು ಅಲ್ಲೊಂದ್ ಕಡೆ ಹೋಗಿ ಅಲ್ಲಿ ಯಾವ್ದು ಆನೆಗಳು ಸಿಕ್ಲಿಲ್ಲ ಅಂತ ಹೇಳಿ ಈ ಕಡೆ ಬಂದಿದೆ. ಮತ್ತೂರ್ ಆನೆ ಅಲ್ಲಲ್ಲ ಸರ್ ಅದು? ಮತ್ತೂರ್ ಅಂತೇನೋ ಒಂದು ಆನೆ ಹೆಸರಿತ್ತಲ್ಲ ಸರ್ ಆಗ? ಮತ್ತೂರ್ ಬಗ್ಗೆ ನಿಮ್ಗೆ ಏನ್ ಗೊತ್ತಿಲ್ಲ. ಮತ್ತೂರ್ನ 3 ವರ್ಷದಿಂದ ನಾವು ಹಿಡಿದು ತಮಿಳ್ನಾಡು ಬಾರ್ಡರ್ ತಾಂಡದ್ ಬಿಟ್ಟು ಸರಿ ಸರ್ ತಮಿಳ್ನಾಡಿನಲ್ಲಿ ಜೋಳ ತಿನ್ನಕ್ ಹೋಗಿ ಅಲ್ಲಿ ಯಾವನ ಕರೆಂಟ್ ಕೊಟ್ಟು ಅದು ಡೈರೆಕ್ಟ್ ತಲೆಗೆ ಕರೆಂಟ್ ಶಾಕ್ ಹೊಡೆದು ಬಾಟಲ್ಲಿ ಅಲ್ಲಿ ಬಿದ್ದು ಸತ್ತೋಯ್ತು ಅದ್ರ ವಿಡಿಯೋ ಇತ್ತು, ನಾನು ನೋಡಿದೆ. ಮತ್ತೂರಿಗೂ ಇದಕ್ಕೆ ಮತ್ತೂರು 3 ವರ್ಷದ ಹಿಂದೆ ಮತ್ತೂರು ಇದಲ್ಲ. ಮತ್ತೂರು ಅದೇ ಸತ್ತೋದ್ ಮತ್ತೂರು ಇಲ್ಲಿಗೆ ಹೇಗ್ ಬರುತ್ತೆ? ಇದು ಬಹುಶಃ ಅದೇ ಆನೆ ಇರ್ಬೇಕು. ಯಾಕಂದ್ರೆ ಬೇರೆ ಆನೆಗಳಿಗೆ ಅಷ್ಟು ದಮ್ಮಿಲ್ಲ. ಅರ್ಜುನ ಅಂತ ದೈತ್ಯ ಆನೆಗಳ ಹತ್ರ ಫೈಟ್ ಮಾಡೋದು ಅಂತ ಆನೆ ಇಲ್ಲಿ ಬೇರೆ ಈ 25-30 ವರ್ಷದ ಆನೆ ಅಲ್ಲ, ಅದು ಭಾರಿ ದೊಡ್ಡ ಆನೆ. ಅಲ್ಲಿ ಹೇಳೋರ್ ಲೆಕ್ಕ ನೋಡಿದ್ರೆ ಅದು ಭಾರಿ ದೊಡ್ಡ ಆನೆನೇ. ಇಲ್ಲಿ ಒಂದು ಹಬ್ರಮನ್ ನಾಯಿ ಇದೇ ಆನೆನ ಅಟ್ಟಿಸ್ಕೊಂಡು ಹೋಗೋದು ಒಂದು ವಿಡಿಯೋ ಇದೆ ನಮ್ಮ ಹತ್ರ. ಅದ್ರಲ್ಲಿ ಮುಖ ನೋಡಿದ್ರೆ ಹಾಗೆ ಅನಿಸ್ತಾ ಇದೆ. ಆದ್ರೆ 50-50 ಇದೊಂದು ನ್ಯೂಸ್ ಅಲ್ಲ, ನಂಬೋದು ಬಿಟ್ರು ಬಿಡ್ಬೋದು, ಆಗಿರ್ಬೋದು ಇಲ್ಲ ಆಗ್ದಲೇ ಇರ್ಬಹುದು. ಆದ್ರೆ ಆನೆ ಮಾತ್ರ ಭಾರಿ ಸಾಲಿಡ್ ಆನೆ, ಭಾರಿ ತಲೆ, ಅದ್ರದ್ದು ಕೋರೆಗಳು, ಗುಡ್ಡ, ಕಿವಿಗಳು ಎಲ್ಲ ನೋಡಿದ್ರೆ ಒಂದ್ ಸ್ವಲ್ಪ ಹಾಗೆ ಅನಿಸ್ತದೆ. ಅರ್ಜುನನ್ ಹೊಡೆದಿದ್ದ ಆನೆನೆ ಅಂತೀರಾ? ಅನ್ನೋದಿಲ್ಲ ನಾನು, ಬಹುಶಃ ಹೇಳೋದು ನಾನು 50-50 ಹೇಳ್ತಾ ಇದೀನಿ. ಆಗಿರ್ಬೋದು, ಆಗ್ದಲೇ ಇರ್ಬೋದು. ಸುಮ್ಮನೆ ಸುಳ್ಳು ಎಲ್ಲ ಹಬ್ಸೋದು ಸರಿಯಲ್ಲ, ಆಮೇಲೆ ಸುಮ್ಮನೆ ಊಹೆ ಮಾಡೋದು ಸರಿಯಲ್ಲ. ಆದ್ರೆ ಅಲ್ಲಿ ಮಾತಾಡ್ತಿರೋ ಜನಗಳು, ಆಮೇಲೆ ಆ ಡೋಬರ್ಮನ್ ನಾಯಿ ಬೊಗಳ್ತಾ ಇರ್ಬೇಕಾರೆ ಆ ಆನೆ ಮುಖ ತಿರುಗಿಸಿ ನಿಂತಿದ್ದಾಗ ಮುಖ ಅದೇ ತರ ಕಾಣ್ತಾ ಇದೆ. ಆಗಿದ್ರು ಆಗಿರ್ಬಹುದು, ಇಲ್ದಲೇ ಇರ್ಬಹುದು. ಆದ್ರೆ ವಿಚಾರ ಅಲ್ಲಿ ಆಗಿದೆ. ಈಗ ಅದು ಏನೇ ಆಗ್ಲಿ, ಈಗ ಭೀಮಾ ತುಂಬಾ ಕಷ್ಟದಲ್ಲಿದ್ದಾನೆ, ಇನ್ನೂ ಕಷ್ಟದಲ್ಲಿದ್ದಾನೆ. ವಾಸಿ ಆದ ಗಾಯ ಮತ್ತೆ ಇದಕ್ಕೆಲ್ಲ ನಾವು ಫಾರೆಸ್ಟ್ಗಳನ್ನ ಹೊಣೆ ಮಾಡಕ್ ಆಗಲ್ಲ. ಅವ್ರ ಬಗ್ಗೆ ಅವರು ಏನ್ ಮಾಡಕ್ ಆಗಲ್ಲ. ಅವ್ರು ಏನ್ ಮಾಡ್ತಾರೆ, ಅವ್ರು ಏನಾರ ಸ್ಟಾರ್ಟಿಂಗ್ ಅಲ್ಲಿ ಅವರು ಒಂದು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ರು, ಈಗ ಮತ್ತೆ ಗಾಯ ಆಗಿದೆಯಲ್ಲ, ಅವ್ರಿಗೂ ಅದು ಗಮನ ಹೋಗಿದ್ದ ಗೊತ್ತಾಗಿದೆ ಇಲ್ಲ ನಂಗೆ ಗೊತ್ತಿಲ್ಲ. ಆದ್ರೆ ಭೀಮಾ ಈಗ ತುಂಬಾ ನೋವಲ್ಲಿದ್ದಾನೆ. ಈಗ ಒಂದ್ ಸ್ವಲ್ಪ ಅಟ್ಯಾಕ್ ಮಾಡಕ್ ನೋಡ್ತಾ ಇದ್ದಾನೆ. ಇನ್ನೇನು ಅಲ್ಲಿ ಯಾರೋ ಒಂದ್ ಸ್ವಲ್ಪ ಜನಗಳ ಮೇಲೆ ಸ್ವಲ್ಪ ಅಟ್ಯಾಕ್ ಮಾಡಕ್ ನೋಡೇನೆ. ಹಾಗಾಗಿ ಭೀಮಾ ಈಗ ರೊಚ್ಚಿಗೆದ್ದು ಹೋಗಿದ್ದಾನೆ. ಅವಮಾನ ಹೊರೆ ಹೋಗಿದ್ದು. ಹಾಗಾಗಿ ಈಗ ಏನು ಹಬ್ಬನ ಸುತ್ತಮುತ್ತ ಜನಗಳೆಲ್ಲ ಸ್ವಲ್ಪ ಬಾರಿ ಕೇರ್ಫುಲ್ ಆಗಿರೋದು ಒಳ್ಳೇದು. ನೋಡಿ, ಕ್ಯಾಪ್ಟನ್ ಇಂದ ಗಂಡಾಂತರ ಇತ್ತಂದ್ರೆ ಈಚೆ ಕ್ಯಾಪ್ಟನ್ ಬಿಟ್ಟು ಇದೀ ಆನೆನೆ ಭೀಮನಿಗೆ ದಾಳಿ ಮಾಡ್ಬಿಟ್ಟ ಅಂದ್ರೆ ಶನಿ ಹೆಗಲೇ ಏರಿದೆ. ಕ್ಯಾಪ್ಟನ್ ಗಂಡಾಂತರ ಏನಿಲ್ಲ, ಅದು 2 ಆನೆಗಳ ಒಂದು ಹೆಣ್ಣಿಗಾಗಿ ಹೋರಾಡಿದ್ದು. ಇವನ್ನ ಹೊರತ ಏನಾರ ಮರಕ್ ಬೀಳ್ಲಿಲ್ಲ ಅಂದಿದ್ರೆ ಕ್ಯಾಪ್ಟನಿಗೆ ಸರಿ ಹೋಗಿ ಪೆಟ್ಟು ಬೀಳ್ತಿತ್ತು. ಅದಕ್ಕೂ ಇದಕ್ಕೂ ಇದ್ ಮಾಡಂಗಿಲ್ಲ. ಅದೆಲ್ಲ ಆನೆಗಳ ಹೋರಾಟ. ಒಟ್ಟಾರೆ ನಮ್ಮಲ್ಲಿ ಹಳ್ಳಿಯರು ಹೇಳಂಗೆ ಗ್ರಾಚಾರ ಸರಿ ಇಲ್ಲ. ಎಲ್ಲಿದ್ದಾನೆ ಸರ್ ಈಗ ಭೀಮ ಪ್ರೆಸೆಂಟ್ ಆಗಿ? ನಾನು ಈಗ ಸಾಯಂಕಾಲ ಹೋಗಿ ನಾನು ಆಚುಗೊಂಡಳ್ಳಿಲಿ ಇದ್ದಾನೆ ಅಂತ ಹೋದಾಗ ಅಲ್ಲಿ ಒಬ್ಬ ಪ್ಲಾಂಟ್ ಹುಡುಗ ಹೇಳಿದ, ಅಣ್ಣ ಇಲ್ಲ ನಮ್ಮನೆ ತೋಟದಲ್ಲೇ ಹೋಯ್ತು, ಬೆಳಿಗ್ಗೆ 7:15 ಹೋಯ್ತು ಅಂತ. ಅಲ್ಲಿಂದ ಒಂದು 6 ಕಿಲೋಮೀಟರ್ ಸುತ್ತಳತೆ ಹೋಗಿ ಅಲ್ಲೊಂದ ಭೀಮಾ ಹೋಗಿದ್ದ ನೇರ ಇಲ್ಲೇ ಇರ್ಬೋದು ಅಂತ ಒಂದು ಅಂದಾಜ್ ಮಾಡಿಕೊಂಡೆ. ಆ ರೋಡ್ ಯಾವ್ದು ಅಂದ್ರೆ ಸೀದಾ ಹೈವೇಗೆ ಹೋಗೋ ರೋಡ್, ಅಬ್ಬನ ಗ್ರಾಮದಿಂದ. ಅಲ್ಲಿ ರೈಟಿಗೆ ಹೋದ್ರೆ ಇನ್ನೊಂದು ಬೇರೆ ರೋಡ್ ಇದೆ ಒಳ್ಳೆ ಕಡೆ, ಈ ಕಡೆ ಬಂದ್ರೆ ಇನ್ನೊಂದು ಹೈವೇಗೆ ಸ್ವಲ್ಪ. ಅಲ್ಲಿ ಬರ್ಬೇಕಾದ್ರೆ ಅಲ್ಲೊಂದು ಕಾಫಿ ಪ್ಲಾಂಟರ್ ನಿಂತಿದ್ರು. ನಾನಂದ್ರೆ ಇನ್ನೊಂದು ಆನೆ ದಾಟಿರ್ಬೋದಲ್ಲ ಅಂದೆ. ಹೌದು, ಒಂದು ಆನೆ ಬೆಳಿಗ್ಗೆ ದಾಟಿ ಹೋಗಿದೆ. ಇಲ್ಲಿ ನಾವು 8:30 ಟೈಮಲ್ಲಿ 9 ಗಂಟೆಯಲ್ಲಿ. ನಾನು ಅದು ಭೀಮಾ ಅಂದೆ. ಹೌದಾ ಅಂದೆ. ಅಲ್ಲಿಂದ ಮುಂದೆ ಹೋದ್ರೆ ಅಲ್ಲಿ ಸಾಸಲ್ಬಾರೆ ಅಂತ, ಆಮೇಲೆ ಅಲ್ಲೊಂದು ಕುದುರೆ ಫಾರ್ಮ್ ಇದೆ, ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಮಾಡಿದ್ದೆ ಯಾವ್ದೋ ಒಂದು.
ಅಲ್ಲಿ ಅದು ಸುಮಾರು ಪಾಲ್ಟ್ ಜಾಗ ಇದೆ. ಅಲ್ಲೇ ಅಬ್ನ ನಡುತೋಪು ಅಂತಲೇನೋ ಒಂದು ಅಕೇಶಿಯಾ ತೋಪ್ ಇದೆ. ಅಲ್ಲಿ ಅದ್ರೊಳಗೆ ನೀರಿಲ್ಲ ಅಂದ್ರೂ ಅಲ್ಲಿ ಕೆಳಗಡೆ ಗದ್ದೆಯಲ್ಲಿ ನೀರು ಬಾಳೆ ಎಲ್ಲ ಇದೆ. ಆದ್ರೆ ಭೀಮಾ ಸುಮಾರು ಅಂದ್ರೆ 25% ಬಾಡಿ ಎಲ್ಲ ಇಳಿದು ಹೋಗಿ ಬೆನ್ನಲ್ಲಿ ಮೂಳೆಗಳು ಕಾಣ್ತಾ ಇದೆ. ಅಷ್ಟು ನೋವಿಗಿರ್ಬೋದು. ಜೀವ ಉಳಿದ್ರೆ ಸಾಕು. ಆದ್ರೆ ಭೀಮಾ ಇದ್ರಲ್ಲಿ ಇದ್ದಿದ್ರೆ ವಡೂರಲ್ಲಿ ಅಲ್ಲಿ ಎಲ್ಲವೂ ಇತ್ತು. ಎರಡನೇ ರೌಂಡ್ ಪೆಟ್ಟು ಹಾಕ್ತಿರ್ಲಿಲ್ಲ. ಆ ಗಾಯ ಏನಾಯ್ತೋ ಒಳಗಡೆ ಒಳಗೋಗಿ ಏನಾರ ನಾಲ್ಗೆಗೆ ಇಲ್ಲ ದವಡೆಗೆ ಚುಚ್ಕೊಂಡಿರ್ಬೋದು. ಅಷ್ಟಾಗಿದೆ. ಸೊ ಈಗ ಅಬ್ನಾ ಗ್ರಾಮದ ಅಕ್ಕಪಕ್ಕ ಇರೋರು ತುಂಬಾ ಎಚ್ಚರದಿಂದ ಇರಬೇಕು. ಎಚ್ಚರಿಕೆ ಇರ್ಬೇಕು. ಅದು ಈಗ ಒಂದ್ ಸ್ವಲ್ಪ ಮನುಷ್ಯ ಮೇಲೆ ಅಟ್ಯಾಕ್ ಮಾಡಕ್ ಮಾಡಿದೆ. ಮೊನ್ನೆ ಈ ಇಟಿಎಫ್ ಹುಡುಗರ ಹತ್ರ ಅಟ್ಯಾಕ್ ಅವ್ರನ್ನ ಮಾಡಕ್ ಹೋಗಿದೆ. ನಿನ್ನೇನೋ ಯಾರ ಮೇಲೆ ಅಟ್ಯಾಕ್ ಮಾಡಕ್ ಮಾಡಿದೆ ಅಲ್ಲಿ ಯಾರ ಅವ್ರ ಮೇಲೆ. ಆಮೇಲೆ ಈಗ ಕಾಫಿ ಹಣ್ಣು ಕುಯ್ಯೋ ಟೈಮು. ಕಾಫಿ ಹಣ್ಣು ಆನೆಗಳು ತಿಂತವೆ. ಆ ಆನೆಗಳು ಕಾಫಿ ಹಣ್ಣು ತಿಂದಾಗ ಕಾಫಿ ಹಣ್ಣಲ್ಲಿ ಇರೋ ಕೆಫಿನ್ ಅಂತ ಒಂದು ಮಾದಕ ಒಂದು ದ್ರವ್ಯ ಇರೋದ್ರಿಂದ ಆನೆಗಳು ಕಾಫಿ ಹಣ್ಣು ತಿಂದಾಗ ಅವು ಒಂಥರ ರೀತಿ ಒಂಥರ ಮತ್ ಬಂದಂಗ ಆಗುತ್ತೆ. ಯಾಕೆಂದ್ರೆ ಹಿಂದೆ ಅರಬ್ ದೇಶದಲ್ಲಿ ಒಬ್ಬ ತನ್ನ ಕುರಿಕಾಯನು ಯಾವ್ದೋ ಹಣ್ಣ ಕುರಿಗಳು ತಿಂದು ರಾತ್ರಿ ಎಲ್ಲ ನನ್ನ ಮಳಿಗೆ ಎಲ್ಲ ರಾತ್ರಿ ಎಲ್ಲ ಆಟ ಆಡ್ತಾ ಇದ್ದು, ರಾತ್ರಿ ಎಲ್ಲ ಕುಸ್ತಿ ಆಡ್ತಾ ಇದ್ದು ಅಂತ ಹೇಳಿ ಅಲ್ಲಿ ಧರ್ಮಗುರುಗಳಿಗೆ ಹೇಳಿದ್ದ. ಅಂದ್ರೆ ಅದು ಕೆಫಿನ್ ಪ್ರಭಾವನೆ. ಇದು ಆನೆಗಳು 10-15-20 kg ತಿಂದಾಗ ಆನೆಗಳಿಗೂ ಕೆಫಿನ್ ಪ್ರಭಾವ ಬೀಳ್ತದೆ. ಹಾಗಾಗಿ ಕೆಫಿನ್ ಇಂದ ಸ್ವಲ್ಪ ನೋವು ನಿವಾರಣೆನೂ ಅದು ಉಂಟು. ಹಾಗಾಗಿ ಆನೆಗಳು ಈಗ ಕಾಫಿ ಹಣ್ಣು ತಿನ್ನೋದನ್ನ ಅಭ್ಯಾಸ ಮಾಡ್ಕೊಂಡಿರೋದು. ಅವಕ್ಕೂ ಸ್ವಲ್ಪ ಈಗ ಬೊಗನೆ ಮರಗಳನ್ನ ಬೀಳಿಸಿ ವಯಸ್ಸಾದ ಬೊಗನೆ ಮರಗಳನ್ನ ಅದ್ರ ಒಳಗಡೆನ ತಿಳ್ಳು ಅಂದ್ರೆ ಅದೊಂಥರ ಹಿಟ್ಟಿನ ತರ ಇರ್ತದೆ. ಹಿಂದೆ ನಮ್ಮ ಮಲೆನಾಡಿನ ಜನ ಕಷ್ಟದಲ್ಲಿದ್ದಾಗ ಅವರಿಗೆ ಆಹಾರ ಇದಾದಾಗ ಬೊಗನೆ ಮರಗಳನ್ನ ಒಡೆದು ಅದರದ ಮದ್ದಿದ ಪೌಡ್ರ್ ತರ ಇರುತ್ತೆ. ಅಲ್ಲಿಂದಲೇ ಸೇಂದಿ ಹೊರಡೋದು. ಅದನ್ನ ಕುಟ್ಟಿ ಪುಡಿ ಮಾಡಿ ಒಣಗಿಸಿ ಊಟ ಮಾಡ್ತಿದ್ರು. ಆನೆಗಳು ಅದನ್ನ ತಿಂದಾಗ ಆನೆಗಳಿಗೂ ಮತ್ತೆ ಇರ್ತದೆ. ಹಾಗಾಗಿ ಆನೆಗಳು ಆಹಾರ ಬೊಗನೆ ಮರದನ್ನ ಹುಡ್ಕೊಂಡು ತಿನ್ನೋದು. ಬಹುಶಃ ಕಾಫಿನೂ ತಿಂತಾ ಇರೋದು ಹಣ್ಣ ಇದೇ ಕಾರಣಕ್ಕೆ. ಈಗ ಭೀಮ ಅಲ್ಲಿದ್ದಾನೆ. ಈಗ ಕಾಫಿ ಕುಯ್ಲು ಸುಲಭ ಎಲ್ಲ ಅಲ್ಲಿದ್ದಾನೆ ಭೀಮ.